ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವ್ಲಾಗ್ ಅಂತ ಎಲ್ಲರೂ ತಮ್ಮನೆಲ್ಲ ನೋಡಿದ್ರೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಜಂಪ್ ಇನ್ ಟು ದಿ ವ್ಲಾಗ್. ಬರೀ ಹೋಗೋಣ ಅಂತ. ಇನ್ನೇನು ಏರ್ಪೋರ್ಟ್ ನೀರು ಅದೀವ್ರಿ. ಸೊ ಜಸ್ಟ್ ಈಗ ಏರ್ಪೋರ್ಟಿಗೆ ಬಂದೀವ್ರಿ. ನಮ್ಮ ಚಿನ್ಮಯವ್ರು ಕ್ಯಾಬ್ ಪೇಮೆಂಟ್ ಮಾಡಿ. ಸೊ ಕ್ಯಾಬ್ ಡ್ರೈವರಿಗೆ ಬಾಯ್ ಹೇಳಾಗ್ತಾರ. ಹಾಯ್ ಚಿನ್ಮಯ್. ಇನ್ನಾಗಿ ಒಳಗೆ ಬಂದಿವ್ರಿ. ನಮ್ಮ ಫ್ಲೈಟ್ ಐತಿ 4:45. ಇನ್ನೂ ಒಂದು ತಾಸು ಕಾಯಬೇಕು. ಅಂತೂ ಇಂತೂ ಫ್ಲೈಟ್ ಅನೌನ್ಸ್ ಆಯ್ತು. ನಮ್ಮನ್ನು ಕರ್ಕೊಂಡು ಹೋಗಿ ಬಸ್ಸು ಬಂತು. ಬೋರ್ಡಿಂಗ್ ಪಾಸ್ ತೋರಿಸಿ ಚೆಕ್-ಇನ್ ಆಗಿ ಇನ್ನೇನು ಫ್ಲೈಟ್ ಹತ್ರ ಹೊಂಟಿವ್ರಿ. ಮಧ್ಯಾಹ್ನ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಟಿಕೆಟ್ ಬುಕ್ ಮಾಡ್ಕೊಂಡ್ವಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿವಿ. ನಾವು ಮಾಡಿದ್ವಿ ನೋಡ್ರಿ. ಫ್ಲೈಟ್ ಅಂತೂ ಹತ್ತಾಕತ್ತೀವಿ. ಸೊ ಇದು ನಮ್ಮ ಫ್ಲೈಟು. ಇಲ್ಲಿ ಒಳಗೆ ಕುಂತಿರ್ತಾರೆ ನೋಡ್ರಿ ಪೈಲಟ್ಗಳು. ಬರ್ರಿ ಒಳಗೆ ಹೋಗೋಣಂತ. और ऑक्सीजन का प्रवाह शुरू करने के लिए ऐसे अपनी ओर खींचे और नाक और मुंह ढककर. ಸೊ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಸಣ್ಣವರಿದ್ದಾಗ ಟೆರೆಸ್ ಮೇಲೆ ನಿಂತು ಪ್ಲೇನ್ ನೋಡ್ತಿದ್ದೀವಿ ರೀ. ಈಗ ಪ್ಲೇನ್ ಒಳಗೆ ಕುಂತು ಟೆರೆಸ್ ನೋಡಾಕತ್ತೀವಿ ರೀ. ಒಂಥರ ಮಜಾ ಅಲ್ಲ. ನಾವು ಹೊಟ್ಟೆ ಹಸಾಕತ್ತದ ಅಂತೇಳಿ ಒಂದು ಕಾಫಿ, ಒಂದು ಯೂನಿಬಿಕ್ ಕುಕೀಸ್, ಬಿಸ್ಕಿಟ್, ಒಂದು ಕ್ಯಾಶ್ಯೂನ ತೊಗೊಂಡಿವ್ರಿ. ಇಷ್ಟಕ್ಕೆ 400 ರೂಪಾಯಿ ಬಿಲ್ ಮಾಡ್ಯಾರ. ಎಲ್ಲ 1 to ಡಬಲ್ ರೇಟ್. ನಾವು ರೊಕ್ಕ ಕೇಳಾರ್ದು ಹಂಗೆ ತೊಗೊಂಬಿಟ್ಟಿವಿ. ಅದಕ್ಕೆ ನಿಮಗೆ ಹೇಳೋದೇನಂದ್ರೆ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ತಿಂದು ಹತ್ತಿ ಬಿಡ್ರಿ. ಇಲ್ಲಾಂದ್ರೆ ಇಳದಿಂದ ಏನರ ತಿಂದ್ರಿ, ಅಲ್ಲಿ ಮಾತ್ರ ಏನೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಸೊ ಈಗ ತಾನೇ ಚಂಡೀಗಢ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿದ್ದೀವಿ. ಲಗೇಜ್ ಬರ್ತಾ ಇದೆ. ಬರ್ರಿ ಲಗೇಜ್ ತೊಗೊಂಡು ನಮ್ಮ ಕಾರ್ ಡ್ರೈವರ್ ಕಾಯಕತ್ತಾನ. ಹೋಗೋಣಂತ. ಏರ್ಪೋರ್ಟಲ್ಲಿ ಎಳ್ಕೊಂಬಿಟ್ಟು ಬಲ್ಲೆ ಅಂದ್ಕೊಂಡು ಒಂದು ಕಾರ್ನ ಏರ್ ಮಾಡಿ ಅಲ್ಲಿಂದ ಒಂದು ಪಂಜಾಬಿ ಸಾಂಗ್ ಹಾಕ್ಕೊಂಡು ಹರ ಹರ ಮಹಾದೇವ್ ಅಂತ ಹೊರಟೇ ಬಿಟ್ಟಿವಿ ಮನಾಲಿ ಕಡೆಗೆ. ನಾವೀಗ ಚಂಡೀಗಢದಿಂದ ಮನಾಲಿ ಹೊಂಟಿವ್ರಿ. ಸೊ ಮಿಡಲ್ ಹೋಗುವಾಗ ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ಫಾಸ್ಟ್ ಮಾಡಿರಲ್ಲ, ಬ್ರೇಕ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಸೊ ಇಲ್ಲಿ ಒಂದು ಡಾಬಾ ಐತ್ರಿ. ಡಾಬಾ ಹತ್ರ ನಿಲ್ಸಿದ್ರು. ಸೊ ಡಾಬಾ ತೋರಿಸಿ ನೋಡಿ. ಆ ಡಾಬಾಕ್ಕಿಂತ ಡಾಬಾದ ವಾಶ್ರೂಮ್ ತೋರಿಸ್ತು ನೋಡ್ರಿ. ವಾಶ್ರೂಮ್ ನೋಡ್ರಿ. ಇದು ಡಾಬಾ ವಾಶ್ರೂಮು. ನಮ್ಮ ಕಡೆ ಹೆಂಗೆ ಇರ್ತಾವ್ರಿ, ಇಲ್ಲಿ ಒಳ್ಳೆ ದ್ವಾರ ಬಾಗಿಲ ಕಟ್ಟದಂಗೆ ಕಟ್ಟಾನ ನೀವು. ಎಂಟ್ರೆನ್ಸು ಒಳ್ಳೆ ಪ್ಯಾಲೇಸ್ ದ್ವಾರ ಬಾಗಿಲು ಇರ್ತಾವೆ, ಹಂಗದೆ ಕಟ್ಟೇನ್ರಿ ಅವ. ಸೊ ನಾವು ಬಂದೀವಿ ಅಲ್ಪೈನ್ ಢಾಬಾ ಅಂತೇಳಿ. ನೋಡ್ರಿ ಎಷ್ಟು ಮಸ್ತ್ ಐತಿ. ಬ್ರೇಕ್ಫಾಸ್ಟ್ ಮಾಡೋದು ಬಂದಿದ್ದೀವಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ಇದು ಸ್ಯಾಂಡ್ವಿಚ್. ಇದಕ್ಕಿಂತ ಇನ್ನೂ ಒಂದು ದೊಡ್ಡ ತೋರಿಸ್ತೀನಿ ನೋಡ್ರಿ. ಟೀ ಕೊಟ್ಟಾರೆ. ಹಂಡೆದಾಗ ಕೊಟ್ರೆ ಇನ್ನೂ ಚಲೋ ಇರ್ತದೆ ಅನ್ಸುತ್ತೆ. ಬಟ್ ಇಷ್ಟು ದೊಡ್ಡ ಗ್ಲಾಸ್ನಾಗ ಕೊಟ್ಟಾರೆ ಚಾ. ನೋಡ್ರಿ ತೋರಿಸ್ತೀನಿ ನೋಡ್ರಿ ಇಷ್ಟು ದೊಡ್ಡದೈತಪ್ಪ ಅಂತಮ್ಮ. ಹೆಂಗೆ ಕುಡಿಬೇಕು ನೀವು ಹೇಳ್ಬಿಡ್ರಿ. ಇರಲಿ ಕೊಟ್ಟಾರ, ಏನು ಮಾಡೋಕ್ಕಾಗೋದಿಲ್ಲ. ನಾಷ್ಟ ಮಾಡಿ ಚಹಾ ಕುಡಿದು ಮುಂದೆ ಹೋಗ್ಬರ್ರಿ. ನಾವು ಹಿಂಗೆ ಕುಲುಗ್ ಹೋಗ್ಬೇಕಾದ್ರೆ ನಮಗೊಂದು ಡ್ಯಾಮ್ ಪ್ರತ್ಯಕ್ಷ ಆತ್ರಿ. ಇದ್ರ ಹೆಸರು ಬಂದು ಪಂಡೋ ಡ್ಯಾಮ್ ಅಂತೇಳಿ. ಬರ್ರಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಏನೈತೆ ಅಂತೇಳಿ. ನೋಡೋಕೆ ಮಾತ್ರ ಭಾರಿ ಮಸ್ತ್ ಐತಿ. ನಮ್ಮ ಚಿನ್ಮಾರು ಭಾಳ ಖುಷಿಯಾಗಿ ಫುಲ್ ಡ್ಯಾನ್ಸ್ ಮಾಡಲ್ಲ ಅವ್ರೆ. ನೋಡ್ರಿ ಒಟ್ಟು ಸ್ಟೆಪ್ಗಳು ನೋಡ್ರಿ. ವಾಹ್ ಕ್ಯಾ ಬಾತ್ ಹೈ. ಕಮಾನ್ ಚಿನ್ಮಯ್. ನೋಡ್ರಿ ಭಾಳ ಖುಷಿಯಾಗ್ಯಾರವ್ರು. ಖುಷಿ ಒಳಗೆ ಏನೇನೋ ಮಾಡಾಕತ್ತಾರ, ಮಾಡಲಿ. ಈ ಪಂಡೋ ಡ್ಯಾಮ್ ಲೊಕೇಟ್ ಆಗಿದ್ದು ಬೀಸ್ ನದಿ, ಮಂಡಿ ಡಿಸ್ಟಿಕ್, ಹಿಮಾಚಲ್ ಪ್ರದೇಶ ಒಳಗೆ ರೀ. ಆಮೇಲೆ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 1977. 249 ಫೀಟ್ ಎತ್ತರ ಐತ್ರಿ. 492 ಫೀಟ್ ಉದ್ದ ಐತಿ. ಸೊ ಇದ್ರ ಪ್ರೈಮರಿ ಪರ್ಪಸ್ ಏನಪ್ಪ ಅಂತಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡುವಂಥದ್ದಾಗಿರುತ್ತೆ. ಇಷ್ಟು ಡ್ಯಾಮ್ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ಬೋದು ರೀ. ಡ್ಯಾಮ್ ಎಲ್ಲ ನೋಡಿ ಬರೋಷ್ಟ್ರಾಗ ಸುಸ್ತಾಗಿ ಮತ್ತು ಹೊಟ್ಟೆ ಸಾಕತ್ರಿ. ಅಲ್ಲೇ ಬಾಜು ಒಂದು ಅಂಗಡಿ ಇತ್ತು. ಆಲೂ ಪರಾಟ ತಿಂದು ಅದ್ರ ಜೊತೆ ಒಂದು ಮ್ಯಾಗಿ ಹೇಳಿದ್ವಿ. ಅಂಕಲ್ ಏನೋ ಮಾಡಾಕತ್ತಾರ. ಸೊ ಮಾಡಿದ್ಮೇಲೆ ತಿಂದು ಚಹಾ ಕುಡ್ದು ಮತ್ತು ನಾವು ಮುಂದೆ ಸಾಕ್ತೀವಿ. ಬರೀ ಹೋಗೋಣ ಅಂತ. ಕುಲುಗ್ ಬಂದಿದ್ದೀವಿ. ಸೊ ಕುಲುಗ್ ಬಂದ್ರಿ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡಕ್ಕಂತ ಹೊಂಟೀವಿ. ಏನು ಆ್ಯಕ್ಟಿವಿಟೀಸ್ ಅಪ್ಪ ಅಂತಂದ್ರೆ ಪ್ಯಾರಾಗ್ಲೈಡಿಂಗ್. ಸೊ ನಾವು ಈಗ ಪ್ಯಾರಾಗ್ಲೈಡಿಂಗ್ ಆ್ಯಕ್ಟಿವಿಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿರುತ್ತಾ ಏನು ಅಂತೇಳಿ ತೋರಿಸ್ರಿ. ಭಾಳ ಅಂದ್ರೆ ಭಾಳ ಕ್ರೇಜಿ ಆಗಿರುತ್ತೆ ರೀ. ಸೊ ನಿಮ್ಮ ವಿಡಿಯೋಸ್ ಎಲ್ಲ ಹಾಕಿ 6000 ಫೀಟಿಂದ ನಾವು ಫ್ಲೈ ಮಾಡ್ತೀವಿ. ಸೊ ತೋರಿಸ್ತೀನಿ ನಿಮ್ಗೆ ಎಲ್ಲ ವಿಡಿಯೋ ಎಲ್ಲ ತೋರಿಸ್ತೀನಿ. ಸಾರಿ ರೆಡಿ ಚಿನ್ಮಯ್. ಎಸ್ ನಮ್ಮ ಚಿನ್ಮಯವ್ರು ತುಂಬ ಎಕ್ಸೈಟ್ಮೆಂಟ್ ಇಲ್ಲಿದ್ರೆ ಈಗ ಹೋಗ್ತೀವಿ, ಎಲ್ಲ ತೋರಿಸ್ತೀನಿ. ಬನ್ನಿ ನೀವು ನಮ್ಮ ಜೊತೆ ಬನ್ನಿ. ಗೈಸ್ ವಿ ಆರ್ ರೆಡಿ ನಾವು. ಸೊ ಇನ್ನು ಫುಲ್ ಎಕ್ಸೈಟ್ಮೆಂಟ್ ಒಳಗದೀವಿ ರೀ. ಅಷ್ಟು ಅಂಜಿಕೂ ಬರಾಕತ್ತೈತಿ. ಫಾರ್ ದಿ ಫಸ್ಟ್ ಟೈಮ್ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ. ಸೊ
ಸೊ ನಮ್ಮ ಫ್ರೆಂಡ್ ಚಿನ್ಮಯ್ ಹೋದ ತೋರಿಸ್ತೀನಿ ನೋಡ್ರಿ ಅವ್ನು. ನೆಕ್ಸ್ಟ್ ನಮ್ಮನ್ನು ಕರೆಯಾಕತ್ತಾರೆ ರೀ, ನಾವು ರೆಡಿ ಆಗಿವಿ, ಬರ್ರಿ ಹಾರೋಣ ಅಂತ. ಸೇಫ್ಟಿ ಬೆಲ್ಟ್ಸ್ ಎಲ್ಲ ಹಾಕಿದ್ರಿ, ನಾನು ರೆಡಿ ಇದ್ದೀನಿ, ನಮ್ಮ ಗೈಡು ರೆಡಿ ಇದ್ದಾರೆ, ಅದ್ರ ಜೊತೆ ನಮ್ಮ ಗೋಪುರನೂ ರೆಡಿ ಐತಿ. ಬರ್ರಿ ಹಾರೇ ಬಿಡೋಣ ಅಂತ. ಈ ಪ್ಯಾರಾಗ್ಲೈಡಿಂಗ್ ಆ್ಯಕ್ಟಿವಿಟಿ ಮಾಡೋಕೆ ನಾವು ಕೊಟ್ಟಿದ್ದು 10,000 ರುಪೀಸ್ ರೀ. 3,000 ರುಪೀಸ್ ಪರ್ ಹೆಡ್ ಆಗಿರುತ್ತೆ. 1,000 ರುಪೀಸ್ ನಾವು ಅಲ್ಲಿ ಕರ್ಕೊಂಡು ಹೋಗೋ ವೆಹಿಕಲ್ ಅವ್ರಿಗೆ ಕೊಡಬೇಕಾಗುತ್ತೆ. ನೋಡ್ರಿ ಗಾಯ್ಸ್, ಇಷ್ಟು ಹೈಟ್ ಮೇಲೆ ಬಂದೀವಿ. ಫಾರ್ ದಿ ಫಸ್ಟ್ ಟೈಮ್ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ. ಬೆಂಕಿ ಆ್ಯಕ್ಟಿವಿಟಿ ಐತಿ ಮಾತ್ರ, ಸೈಕ್ ಅಂದ್ರೆ ಸೈಕ್ ಐತಿ. ಅಷ್ಟ ಒಳಗೆ ಪುಕ್ಕು ಅನ್ನಕತ್ತೈತಿ. ರಿಸ್ಕ್ ಆಯ್ತು ಇಷ್ಕೆ ಅಂತ ನೋಡ್ಬೇಕಷ್ಟೇ. ಲೈಫ್ ಒಳಗೆ ಒಂದ್ಸರಿಯಾರ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಫಸ್ಟ್ ಆಫ್ ಆಲ್ ಏನಂದ್ರೆ ಹೆದರಕ್ಕೆ ಹೋಗ್ಬಾರ್ದ್ರಿ, ಒಟ್ಟ ಹೆದರಬಾರ್ದು. ಯಾಕಂದ್ರೆ ಭಾಳ ಹೈಟಿಂದ ಇರ್ತೀವಿ. ಒಟ್ಟ ಹೆದರಕ್ಕೆ ಹೋಗ್ಬಾರ್ದು, ಆರಾಮ್ ಎಂಜಾಯ್ ಮಾಡ್ಬೇಕು. ಸೊ ಫ್ರೆಶ್ ಏರ್ ಇರ್ತೈತಿ, ಫೀಲ್ ಮಾಡ್ಬೇಕು. ಸರ್ ನಮ್ಮ ಗೈಡು ಭಯ आपका नाम क्या है? ಸೋನು ಠಾಕೂರ್ ಅಂತ ನಮ್ಮ ಗೈಡು ನಮ್ಮ ಜೊತೆ ಬಂದವ್ರೆ. ವಾಪಸ್ ಉದರಿ ಜಾತೆ ಕ್ಯಾ ಲ್ಯಾಂಡಿಂಗ್ ಏಕೆ ಆಲ್ಮೋಸ್ಟ್ ನಾವು 5,000 to 6,000 ಫೀಟ್ ಹೈಟ್ ಒಳಗದೀವಿ ರೀ. ಸೊ ಗೈಡ್ ಹೆಂಗೆ ಹೇಳ್ತಿರ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ನಾವು ಕಾಲು ಮ್ಯಾಲೆ ಮಾಡಿದ್ರೆ ಮ್ಯಾಲೆ ಮಾಡ್ಬೇಕು, ಕೆಳಗೆ ಮಾಡಿದ್ರೆ ಕೆಳಗೆ ಮಾಡ್ಬೇಕು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ರೀ. ಸೊ ಹೆದರ ಅವಶ್ಯಕತೆ ಅಂತೂ ಏನಿಲ್ಲ, ಎಲ್ಲ ಸೇಫ್ಟಿ ಇರ್ತೈತಿ. ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊಂಡೇ ಈ ಆ್ಯಕ್ಟಿವಿಟಿ ನಡೆಸ್ತಿರ್ತಾರೆ. ಎಲ್ಲ ಸೇಫ್ಟಿ ಇರ್ತೈತಿ, ಹೆದರೋ ಅವಶ್ಯಕತೆ ಅಂತೂ ಇಲ್ಲ. ಇನ್ನೇನು ಲ್ಯಾಂಡ್ ಆಗಕತ್ತೀವಿ, ಬಂದ್ವಿ. ಸೊ ನಮ್ಮ ಚಿನ್ಮಯವ್ರಲ್ಲಿ ಕೂತಿದ್ದಾರೆ ಆಲ್ರೆಡಿ. ಇವಾಗಂತೂ ಲ್ಯಾಂಡ್ ಆದ್ವಿ. ಇನ್ನೇನು ಆ ವಿಡಿಯೋ ಹಾಕೋತೀವಿ ರೀ, ಹಾಕ್ಕೊಂಡು ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ನಾವು ಹೋಗ್ತೀವಿ. ಸೊ ಮತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಒಳಗೆ ಸಿಗೋಣ. ಬಾಯ್ ಬಾಯ್. ಸೊ ಇದೆ ನೋಡ್ರಿ ಊರು ಕುಲು. ಎಲ್ಲೆಲ್ಲಿ ಮನೆ ಕಟ್ಟಾರ್ರಿ ಅಪ್ಪ ಅವನು. ಇದೇ ಕುಲು ಸಿಟಿ ನೋಡ್ಬೋದು ನಾವು, ಎಲ್ಲ ಮನೆಗಳು. ನಾವೀಗದೀವಿ ಕುಲ್ಲು ಸಿಟಿ ಒಳಗೆ. ಸೊ ಇಲ್ಲಿ ತನಕ ಬಂದು ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಈಗ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಭಾಳ ಅಂದ್ರೆ ಭಾಳ ಥಂಡಿ ಐತ್ರಿ ಇಲ್ಲಿ, ಈಗ ಚಲೋ ಆಗತ್ತೆ ಥಂಡಿ. ಸೊ ಅದಕ್ಕೆ ಏನೇನು ಬೇಕು, ಜಾಕೆಟ್ಸು, ಗ್ಲೌಸ್ ಏನೇನು ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಸೊ ಬರ್ರಿ, ಇಲ್ಲಿ ಯಾವ ಥರ ಜಾಕೆಟ್ಸು, ಗ್ಲೌಸ್ ಏನೇನು ಇರ್ತಾವೆ ತೋರಿಸ್ತೀನಿ, ಬರ್ರಿ. ಸೊ ಇದು ಕುಲ್ಲು ಸಿಟಿ ರೀ, ಇಲ್ಲೇ ನಾವು ಶಾಪಿಂಗ್ ಮಾಡೋಕೆ ಬಂದಿದ್ವಿ. ಸೊ ನಾಮಧಾರಿ ಶಾಲ್ ಇಂಡಸ್ಟ್ರೀಸ್ ಅಂತೇಳಿ. ಸೊ ಎಲ್ಲ ಸಿಗ್ತಾವಂತಿಲ್ಲಿ, ನೋಡೋಂಬರ್ರಿ. ಭಾಳ ತಂಡಿರ್ತೈತಿ, ಮಫ್ಲರ್ಸ್ ಬೇಕಾಗ್ತಾವೆ. ಸುಮ್ಮನೆ ಸರ್ ಯಾವ ಕಲರ್ ಚೂಸ್ ಮಾಡಿದ್ರಿ? ಚೂಸ್ ಮಾಡತ್ತಿಲ್ಲ, ಸೊ ನಮಗಂದು ಚೂಸ್ ಮಾಡ್ರಿ. ಹಂಗೆ ಒಂದು ಒಳ್ಳೆ ಮಫ್ಲರ್ ಚೂಸ್ ಮಾಡ್ರಿ. ಸೊ ನೋಡ್ರಿ, ಇದೇ ಕೋಟು ಭಾಳ ತಂಡಿರುತ್ತಲ್ರಿ, ಅದಕ್ಕೆ ಫುಲ್ ಶಾಪಿಂಗ್ ಮಾಡತ್ತೀನಿ. ಹೆಂಗೈತಿ? ಚಲೋ ಐತ್ಲ, ಮಸ್ತ್ ಕಾಣತೈತಿ. ಸೊ ನಮಗೆ ಏನೇನು ಬೇಕಾಗಿತ್ತು ಎಲ್ಲ ತೊಗೊಂಡಿವ್ರಿ. ತೊಗೊಂಡು ಈಗ ನಮ್ಮ ಪಯಣ ಮನಾಲಿ ಕಡೆಗೆ ಬರೀ ಹೋಗೋಣಂತ. ಓಕೆ ಫ್ರೆಂಡ್ಸ್, ಎಲ್ಲ ಮನಾಲಿಗೆ ಬಂದಾಯಿತು. ಮನಾಲಿಗೆ ಬಂದು ರೂಮ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಸೊ ಹಂಗೆ ಒಂದು ವಾಕ್ ಹೋಗಿ ಮಲ್ಕೊಳ್ಳೋಣ ಅಂತಂದು ವಾಕ್ ಮುಗಿಸಿದ್ವಿ. ಸೊ ಈಗ ಹೋಗಿ ಮಲ್ಕೊಳ್ಳೋದು. ಸೊ ಮತ್ತೇನಿದ್ರು ನಾಳೆ ಬೆಳಿಗ್ಗೆ. ಇದೇ ನಮ್ಮ ರೂಮು, ಈಗ ರೂಮ್ ಬುಕ್ ಮಾಡಿದ್ದೀವಿ. ಸೊ ಬನ್ನಿ ಮೇಲೆ ಹೋಗೋಣ ಹಂಗೆ. ಸೊ ಇದು ಬಂದುಬಿಟ್ಟು ನಮ್ಮ ರೂಮ್ ಬಾಲ್ಕನಿಯಿಂದ. ಸೊ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಕಾಣಿಸ್ತಿರೋದೆಲ್ಲ ಹೋಟೆಲ್, ರೆಸ್ಟೋರೆಂಟ್ಸ್ ಅವೆಲ್ಲ. ಸೊ ಇವು ಕೂಡ ಹಂಗೆ. ಸೊ ಬೆಳಗ್ಗೆ ಒಂದು ಒಳ್ಳೆ ವ್ಯೂ ಬರುತ್ತೆ, ತೋರಿಸ್ತೀನಿ ನಿಮಗೆಲ್ರಿಗೂ. ಚಳಿ ಮಾತ್ರ ಹೇಳಂಗಿಲ್ಲ, ಹಂಗೈತಿ. ಸೊ 9 ಡಿಗ್ರಿ ಇದೆ. ಸೊ ಭಾಳ ಅಂದ್ರೆ ಭಾಳ ಕೆಟ್ಟ ಚಳಿ ಐತೆ. ಮತ್ತು ಹಂಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. 6, 7, 5, 4, 3 ತನಕ ಬರ್ತಂತ. ಸೊ ಅದಕ್ಕೆ ಹೋಗಿ ಬೆಚ್ಚಗೆ ಮಲ್ಕೋತೀರಿ. ಸೊ ನಾಳೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿ, ಇದು ನಮ್ಮ ಬಾಲ್ಕನಿಯಿಂದ ವ್ಯೂ. ನಮಗೆ ನೈಟ್ ತೋರಿಸಿದೆ, ಬಟ್ ಅದು ಸೊ ಕತ್ಲಾಗಿತ್ತಲ್ಲ, ಕರೆಕ್ಟ್ ಕಾಣಲಿಲ್ಲ. ಸೊ ಇದೆಲ್ಲ ಆ್ಯಪಲ್ ಗಿಡ, ಇದು ಏನೆಲ್ಲ ಕಾಣ್ತದೆ. ಸೊ ಆ್ಯಪಲ್ ಟ್ರೀಸ್, ಬಟ್ ಅದ್ರಲ್ಲಿ ಆ್ಯಪಲ್ ಇಲ್ಲ. ಸೀಸನ್ ಇದ್ದಾಗ ಅಷ್ಟೇ ಇರ್ತಾವ್ರಿ ಆ್ಯಪಲ್. ಈಗ ಸೀಸನ್ ಇಲ್ಲಲ್ಲ, ಅದಕ್ಕೆ ಆ್ಯಪಲ್ ಕಾಣವಲ್ಲ. ನೋಡಿರಿ ವ್ಯೂ ಎಷ್ಟು ಚೆನ್ನಾಗೈತೆ.
ನಮ್ಮ ರೂಮಿಂದ ಕಾಣತೈತೆ ನೋಡ್ರಿ ಆ ಸ್ನೋ ಫುಲ್ ವ್ಯೂ. ಅಲ್ಲಿ ಹೋಗ್ಬೇಕಂತ ಭಾಳ ಐತ್ರಿ, ನೋಡೋಣ ಹೋಗ್ತೀವಿ ಅಲ್ಲ ಅಂತೇಳಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ವಿ. ಬ್ರೇಕ್ಫಾಸ್ಟಲ್ಲಿ ಟೋಸ್ಟು, ಪರಾಟ, ಉಪ್ಪಿನಕಾಯಿ, ಮೊಸರು. ಕೈಯಲ್ಲಿ ಅದು ಪಲ್ಯ ಅದ್ರ ಉಪ್ಪಿನಕಾಯಿ ಉಪ್ಪಿನಕಾಯಿ ಅದು ಪಲ್ಯ ಅಂತ ಹಚ್ಕೊಂಡ್ಬಿಡ್ತಿದ್ ನೋಡಿ. ಹಂಗೆ ಅಲ್ಲ ಪಲ್ಯ ಗಿಲ್ಲೆ ಅಂತ ಏನು ಹಚ್ಕೊಬೇಡ, ಫಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಚ್ಕೊ. ನೋಡಕ್ ಪಲ್ಯ ಇದ್ದಂಗೆ ನಾವು ರೆಡಿ ಇದ್ದಾರೆ. ಅದು ನೋಡೋಕೆ ಪಲ್ಯ ಇದ್ದಂಗೆ ಐತಿ, ಬಟ್ ಇಟ್ಸ್ ನಾಟ್ ಎ ಪಲ್ಯ, ಇಟ್ ಈಸ್ ಪಿಕಲ್. ಸೊ ಎಲ್ಲ ಥರ ತರಕಾರಿ ಕೂಡಿಸಿ ಅದು ಪಿಕಲ್ ಮಾಡಿದ್ದಾರೆ, ಚಂದ ಇರುತ್ತೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇದು ಬ್ರೇಕ್ಫಾಸ್ಟ್ ನಮ್ಮ ಕಡೆ ಇಡ್ಲಿ, ವಡೆ, ದೋಸೆ, ಪೂರಿ ಅಂತೇಳಿ ಮಸ್ತ್ ಬ್ರೇಕ್ಫಾಸ್ಟ್ ಇರ್ತವೆ. ಸೊ ನಾವು ಇಲ್ಲಿ ಬಂದು ಇಂಥವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕಾಗೈತಿ. ಬ್ರೆಡ್ಡು, ಜಾಮು ಯಾವುದು. ನಿಮ್ಮೂರು ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ ನೀವು, ಅಲ್ಲೇ ಇದ್ದು ಬಿಡ್ರಿ. ನಮ್ಮೂರು ನಮಗೆ ಚಂದ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಬಿಸಿ ಬಿಸಿ ಚಹಾ ಕೊಟ್ಟರ್ರಿ. ಇನ್ನೇನು ಚಹಾ ಕುಡಿನು, ಚಹಾ ಕುಡಿದವ್ರ ಮುಂದೆ ಹೋಗೋಣ ಅಂತ್ರಿ. ಬರ್ರಿ. ಈಗೆಲ್ಲ ರೆಡಿ ಆಯಿತು. ಚಿನ್ಮ ರೆಡಿನಾ? ಗ್ಯಾಸ್ ಬ್ರೋ. ಸೊ ನಾವು ಕೂಡ ರೆಡಿ ಆದ್ವಿ. ಸೊ ಹೆಂಗೆ ಕಾಣಿಸ್ತೀನಿ? ಮಸ್ತ್ ಕಾಣಿಸ್ತಿಲ್ಲ? ಎಸ್, ಕ್ಯಾಬ್ ಬಂದು ನಿಂತೈತಿ. ಈಗ ಬರೀ ಹೋಗೋಣ. ಎಲ್ಲ ರೆಡಿಯಾಗಿ ಹೊರಗೆ ಬಂದೀವಿ ರೀ. ಸೊ ಈಗ ನಮ್ಮ ಕ್ಯಾಬ್ ಬಂದೈತಿ. ಆರಾಮ್ ಓಲ್ಡ್ ಮನಾಲಿ, ಆಮೇಲೆ ಮಾಲ್ ರೋಡು, ಮಾರ್ಕೆಟು, ಸೊ ಲೋಕಲ್ ಮನಾಲಿ ಸೈಟ್ ಸೀಯಿಂಗ್ ಏನಿದೆ ಅದನ್ನೆಲ್ಲ ನೋಡ್ಕೊಂಬರ್ತೀವಿ. ಈ ಕ್ಯಾಬ್ ಬಂತು. ಸೊ ಅಲ್ಲಿ ಹೋಗಿ ನಿಲ್ಸಿರ್ತೀನಿ, ಸಿಗೋಣ ಬನ್ನಿ. ಸೊ ಇದೇ ನಮ್ಮ ಕ್ಯಾಬ್, ಇದು ನಮ್ಮ ಕ್ಯಾಬು, ಸ್ವಿಫ್ಟ್ ಡಿಸೈರು. ಇವರೇ ನಮ್ಮ ಸಂಜಯ್ ಬೈ. ಹಾಯ್ ಬೈ. ಸೊ ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀನಿ, ಬನ್ರಿ ಹೋಗೋಣ. ಬಾಯ್ ಬಾಯ್. ಸೊ ಗಾಯ್ಸ್, ನಾವು ಬಂದೀವಿ ಈಗ ಹಡಿಂಬಾ ಟೆಂಪಲ್ಗೆ. ಸೊ ನಿಮಗೆ ತೋರಿಸ್ತೀನಿ ಹೆಂಗೆ ಐತಿ, ಏನೇನೈತೆ ಅಂತ ಹಡಿಂಬಾ ಟೆಂಪಲ್. ಅದಕ್ಕಿಂತ ಮುಂಚೆ ಇಲ್ಲೊಂದೇನೋ ಪ್ರಾಣಿ ಐತೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಯಾಕೆ ನಾ ತೋರಿಸ್ತೀನಿ ಹೆಂಗೆ ಐತೆ ನೋಡ್ರಿ. ಸೊ ಈ ಕಡೆ ಎಲ್ಲ ಇಂಥ ಪ್ರಾಣಿಗಳು ಸಿಗ್ತಾವ್ರಿ. ಅದು ನೋಡ್ರಿ. ಸೊ ಅಲ್ಲೇನು ಸ್ಟಾರ್ಟಿಂಗ್ ಏನು ಎಂಟ್ರಿ ಇದ್ದಲ್ಲ, ಅಲ್ಲಿಂದ ಹಡಿಂಬಾ ದೇವಿ ಟೆಂಪಲ್ವರೆಗೂ ಕರ್ಕೊಂಬರ್ಬೇಕಂದ್ರೆ ಸೊ 150 ರೂಪೀಸ್ ತೊಗೊಳ್ತಾರೆ. ಅಲ್ಲೇ ಕೂತ್ಕೊಂಡು ನೀವು ಫೋಟೋ ಏನಾದ್ರು ತೆಗೆಸ್ಕೋಬೇಕಂದ್ರೆ ಸೊ 50 ರೂಪೀಸ್ ತೊಗೊಳ್ತಾರೆ. ಸೊ ಇದರ ಹೆಸರು ಸೇರಾ ಅಂತ. ಸೊ ಇವರೇ ಅದ್ರ ಓನರು. ಹಾಯ್ ಬಾಯ್. ಅಲ್ಲೂ ಅವ್ರ ಹೆಸರು ಮಹೇಂದ್ರ ಅಂತ, ನೇಪಾಳಿಂದ. ಸೊ ಒಂಥರ ಮಜಾ ಐತ್ರಿ. ಸೊ ಅದ್ರ ಮೇಲೆ ಕುತ್ಕೊಂಡ್ಬಂದ್ವಿ. ಸೊ ಮಜಾ ಆಯ್ತು ಭಾಳ. ಇಲ್ಲಿ ತನಕ ಅಂತೂ ಯಾಕೆ ಮೇಲೆ ಬಂದಿರಿ. ಇಲ್ಲಿಂದ ಮತ್ತೆ ನಡ್ಕೊಂತ ಹೋಗೋಣಂತ. ಸೊ ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡ್ಬರ್ಬೇಕ್ರಿ. ಹಿಂಗೆ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿದ ತಕ್ಷಣ ನಮಗೆ ಹಡಿಂಬಾ ದೇವಿ ಟೆಂಪಲ್ ಸಿಗುತ್ತೆ. ಸೊ ನೋಡ್ರಿ, ಈ ಥರ ಇದೆ ಸುತ್ತಲೂ. ಸೊ ನೋಡ್ರಿ, ಅಕ್ಕಪಕ್ಕ ನಿಮಗೆ ಕ್ಯಾಪ್ಸು, ಮಫ್ಲರ್ಸು, ಶಾಲ್ಸು ಎಲ್ಲ ಇಟ್ಟಿರ್ತಾರೆ. ಸೊ ಇದೇ ಹಡಿಂಬಾ ದೇವಿ ಟೆಂಪಲ್ಲು. ನೀವು ಕೇಳಿರ್ತೀರಿ, ಮಹಾಭಾರತದಾಗ ಭೀಮನ ಹೆಂಡ್ತಿ ಹಿಡಿಂಬ ಅಂತ ಹೇಳ್ತೀವಿ, ಹಡಿಂಬ ಅಂತಲೂ ಕರಿಬೋದು. ಭೀಮನ ಹೆಂಡ್ತಿ ಹಿಡಿಂಬಾ ದೇವಿ ಟೆಂಪಲ್. ಸೊ ಘಟೋದ್ಗಜ ಕೇಳಿರಲ್ಲ, ಘಟೋದ್ಗಜನ್ ತಾಯಿ ಹಿಡಿಂಬ, ಭೀಮನ ಹೆಂಡ್ತಿ. ಸೊ ಇಲ್ಲಿ ದೇವಸ್ಥಾನ ಇದೆ ಇದು. ಸೊ ದ ಟೆಂಪಲ್ ಸರೌಂಡೆಡ್ ಬೈ ಸೀದರ್ ಫಾರೆಸ್ಟ್. ಸೊ ಸುತ್ತಲೂ ಸೀದರ್ ಫಾರೆಸ್ಟ್ ಅಂತ ಇದೆ. ಸೊ ಇದು ಮೇನ್ ಟೆಂಪಲ್. ಟೆಂಪಲ್ ಎಲ್ಲ ನೋಡಿಕೊಂಡು ನಿಮಗೇನಾದರೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನಾದ್ರು ಬೇಕಂದರೆ ಸೊ ನೀವು ಈ ಕಡೆ ಬರ್ಬೋದು. ಇಲ್ಲಿ ನೋಡಿ, ಹಡಿಂಬಾ ಅಡ್ವೆಂಚರ್ ಪಾರ್ಕ್ ಅಂತ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸಿಗ್ತವೆ. ಜಿಪ್ಲೈನ್ ಆಗಿರ್ಬೋದು, ರಾಕೆಟ್ ಬಂಜಿ ಆಗಿರ್ಬೋದು, ಜಾರ್ಬಿಂಗ್ ಬಾಲು, ATV ಬೈಕು, ಡರ್ಟ್ ಬೈಕು, ಕಿಡ್ಸ್ ಕಾರು, ಗ್ಲಾಸ್ ಗೇಮು, ಆಮೇಲೆ ಶೂಟೌಟ್ ಗೇಮು, ಪೇಂಟ್ ಬಾಲು. ನಾವೆಲ್ಲ ಮೊಬೈಲ್ ಒಳಗೆ ಪಬ್ಜಿ ಆಡ್ತಿರ್ತೀವಿ, ಇದು ರಿಯಲ್ ಪಬ್ಜಿ. ಓಕೆ, ಸೊ ರಿಯಲ್ ಪಬ್ಜಿ ಆಡ್ಬೋದು. ಸೊ ಇಲ್ಲಿ ಒಳಗಡೆ ನಿಮಗೆ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಗೈಸ್, ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ನಲ್ಲ, ನಾವು ಅದು ಮಾಡೋಕ್ಕೆ ಬಂದಿದ್ದೀವಿ ಈಗ. ಸೊ ನಾವು ಚೂಸ್ ಮಾಡ್ಕೊಂಡಿದ್ದು 4 ಆ್ಯಕ್ಟಿವಿಟೀಸು. ಒಂದು ಜಿಪ್ ಲೈನು, ಒಂದು ಪೇಂಟ್ ಬಾಲ್ ಗನ್ನು, ಆಮೇಲೆ ಬುಲ್ ರೈಡು. ಅದಾದ ತಕ್ಷಣ ATV ಬೈಕ್ ರೈಡ್ ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ರೆಡಿ ಆಗಿದ್ದು ಜಿಪ್ ಲೈನ್. ಸೊ ಜಿಪ್ ಲೈನ್ ಮಾಡೋ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ವಿ. ಸೊ ಬರೀ ಹೆಂಗಿರೋದು ಭಾಳ ಮಜಾ ಇರ್ತದೆ, ತೋರಿಸ್ತೀನಿ ಹೆಂಗಿರುತ್ತೆ. ಸೊ ಇದಾದ ತಕ್ಷಣ 1 by 1 ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟಿಗೆ ಜಿಪ್ ಲೈನ್ ಹೋಗ್ಬಿಡ್ತೀವಿ. ಓಕೆ, ಸಿಗೋಣ ನೆಕ್ಸ್ಟ್ ಆ್ಯಕ್ಟಿವಿಟಿಯಲ್ಲಿ ಸಿಗೋಣ. ಸೊ ನೋಡಿರಿ, ನಮ್ಮ ಚಿನ್ಮಯವ್ರು ರೆಡಿ ಆಗ್ತಿದ್ದಾರೆ ಜಿಪ್ ಲೈನಿಗೆ.
ಸೊ ಈ ಥರ ನಮಗೆ ಬೆಲ್ಟ್ ಹಾಕಿ ಸೊ ಹೆಲ್ಮೆಟ್ ಹಾಕಿ ಭಾಳ ಸೇಫಾಗಿ ಸೊ ಇಲ್ಲಿದೆಯಲ್ಲ ಇದೇ ಜಿಪ್ ಲೈನ್. ಸೊ ಇಲ್ಲಿದೆಲ್ಲ ಹಿಂಗೆ ಸೊ ಇದೇ ಜಿಪ್ ಲೈನ್ ಹಿಂಗೆ ಹೋಗಿ ಸೊ ಹಿಂಗೆ ರೌಂಡ್ ಹಾಕ್ಕೊಂಡು ಸೊ ನೆಕ್ಸ್ಟ್ ಲ್ಯಾಂಡಿಂಗ್ ಪಾಯಿಂಟ್ ಅಲ್ಲಿದೆ. ಸೊ ಇದು ATV ಬೈಕ್. ಸೊ ಈ ಬೈಕಲ್ಲಿ ಆಫ್ ರೋಡಿಂಗ್ ರೈಡ್ ಇರುತ್ತೆ ರೀ. ಸೊ ಅಲ್ಲಿ ಹೋಗೋದು ಸೊ ಭಾಳ ಮಜಾ ಇರುತ್ತೆ. ಬನ್ನಿ ಮಾಡ್ಕೊಂಬರೋಣ. ಅವ್ರು ಹೋಗ್ತಿದಾರೆ ಫಸ್ಟ್ ನಮ್ಮ ಬ್ರದರ್ ಹೋದ್ರಿ, ಚಿನ್ಮಯ್ ಅವ್ರು ಹೋಗ್ತಿದಾರೆ. ಚಿನ್ಮಯ್ ಸರ್ ಫುಲ್ ಕ್ಯಾಮ್ರಾ ಹಿಡ್ಕೊಂಡೆಲ್ಲ ಫುಲ್ ಹಿಂಗಿರುತ್ತೆ ರೀ. ಅವ್ರು ಹೋದ್ರು, ಈ ನೆಕ್ಸ್ಟ್ ನಾವು ಹೋಗಿ ಬರ್ರಿ ಹೋಗೋಣ. ಒಂದು ಆ್ಯಕ್ಟಿವಿಟಿ ನಾವು ಮುಗಿಸಿದ್ದೀವಿ ರೀ, ಜಿಪ್ ಲೈನು. ಸೊ ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ, ಸೆಕೆಂಡ್ ಆ್ಯಕ್ಟಿವಿಟಿ ಅದು ATV ಬೈಕ್ ರೈಡ್ ಅಂತೇಳಿ. ಸೊ ಈ ಥರ ಇದೆ ನೋಡಿ. ನಮ್ಮ ಚಿನ್ಮಯ್ ಸರ್ ಅವರಾಗಲೇ ರೆಡಿ ಆಗಿ ಕೂತ್ಬಿಟ್ರ ಸೊ ರೈಡ್ ಮಾಡಲಿಕ್ಕೆ. ಸೊ ಇದು ಫುಲ್ ಆಫ್ ರೋಡಿಂಗ್ ರೈಡ್ ಇರುತ್ತೆ. ಇದೊಂಥರ ಮಜಾ ಇರುತ್ತೆ, ಎಕ್ಸೈಟ್ಮೆಂಟ್ ಭಾಳ ಐತ್ರಿ. ನೋಡಿ ಇದು ಹೆಂಗಾಗುತ್ತಾ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ. ATV ಬೈಕ್ ರೈಡ್ ಮುಗಿಸ್ಕೊಂಡು ನೆಕ್ಸ್ಟ್ ಫುಲ್ ರೆಡಿ ಬಂದೀವಿ ರೀ. ನಮ್ಮ ಸೊ ನಂದಾಯಿತು, ನಮ್ಮ ಬ್ರದರ್ದೇ ಐತಿ. ನಮ್ಮ ಚಿನ್ಮಯ್ ಸರ್ ಅವರು ಫುಲ್ ರೈಡ್ ಮಾಡ್ತಾಯಿದ್ದಾರೆ. ಭಾಳ ಮಜಾ ಐತ್ರಿ. ಅಷ್ಟೇ, ಒಂದೆರಡು ಸತಿ ಗ್ಯಾಪ್ ಅಂತ ಬಿದ್ದೆ, ಮತ್ತೇನಿಲ್ಲ. ಸೊ ಈಗ ನಮ್ಮ ಚಿನ್ಮಯ್ ಸರ್ ಅವ್ರು ಹತ್ತು ಕೂತಾರ, ಬರ್ರಿ ಅವ್ರದ್ದು ಹೆಂಗಿರುತ್ತೆ ಒಂದು ರೈಡ್. ಸೊ ಮೂರು ಜನ ಬಿದ್ದು ರೀ, ನಮ್ಮ ಪುಲಿಸ್ ಕಡಿದು ಮೂವರು ಒಂದೊಂದ್ಸರಿ ಗ್ಯಾಪ್ ಅಂತ ಬಿದ್ದು ಇರಲಿ. ಸೊ ಈ ಆ್ಯಕ್ಟಿವಿಟಿನ ಮುಗಿತು. ನೆಕ್ಸ್ಟ್ ಆ್ಯಕ್ಟಿವಿಟಿ ಮಾಡೋದ್ರಿ ಏನಪ್ಪ ಅಂತಂದ್ರೆ ವಾಲ್ ಪೇಂಟ್ ಗನ್. ಅದು ಏನಪ್ಪ ಅಂತಂದ್ರೆ ರಿಯಲ್ PUBG ಆ್ಯಕ್ಟಿವಿಟಿ. ಸೊ ನೀವೆಲ್ಲ PUBG ಆಡ್ತಿರ್ತೀರಿ, ಎಲ್ಲ ಫುಲ್ ಮೊಬೈಲ್ ಒಳಗೆಲ್ಲ PUBG ಆಡ್ತಿರ್ತೀರಿ, ಶೂಟ್ ಮಾಡೋದು. ಸೊ ನಾವು ರಿಯಲಾಗಿ ಮಾಡಕ್ಕೆ ಹೊಂತೀವಿ. ಸೊ ಬರ್ರಿ ಅದೇ ಹೆಂಗಿರುತ್ತೆ. ಕಾಸ್ಟ್ಯೂಮ್ ಕೊಡ್ತಾರೆ ರೀ. ನೋಡ್ರಿ ನಮ್ಮ ಚಿನ್ಮಯ್ ಸರ್ ಅವ್ರು ರೆಡಿ ಆಗ್ಬಿಟ್ರೆ ಅವಾಗಲೇ. ಇನ್ನೇನು ಗನ್ ಕೊಟ್ಟರೆ ಕೈಯಾಗ ಹೊಡೆದ ಬಿಡ್ತಾರೆ. ಸೊ ಈಗ ನಾವು ರೆಡಿ ಆಗ್ತೀವಿ. ನಮ್ಮ ಚಿನ್ಮಯ್ ಸರ್ ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಕತ್ತಾರ. ಕೈಯಲ್ಲಿ ಗನ್ ಕೊಡೋದು ಒಂದೇ ತಡಿ, ಕೈಯಾಗ ಆ್ಯಕ್ಷನ್ ಮಾಡಕತ್ತಾರ ಅವರು. ಇನ್ನು ಗನ್ ಕೊಟ್ರೆ ಹೆಂಗಿರ್ಬೋದು ಅಂತ. ಸೊ ಇವರಿಬ್ಬರು ರೆಡಿ ಆದ್ರೆ ಈಗ ನಾನು ರೆಡಿ ಆಗ್ಬೇಕಲ್ರಿ. ಸೊ ನಾನು ರೆಡಿಯಾಗಿ ಸಿಗ್ತೀನಿ, ಬರ್ರಿ. ನಾವೀಗ ರೆಡಿಯಾಗಿವಿ ರಿಯಲ್ PUBG ಆಡೋಕೆ. ಸೊ ಇಲ್ಲಿ ನೋಡ್ರಿ, ಕಾಸ್ಟ್ಯೂಮ್ಸ್ ಕೊಟ್ಟರು, ಬುಲೆಟ್ ಪ್ರೂಫ್ ಜಾಕೆಟು, ಅದರ ಜೊತೆ ಹೆಲ್ಮೆಟ್ಟು, ಆಮೇಲೆ ಗನ್. ಸೊ ಇಲ್ಲಿ ನೋಡ್ರಿ, ಸೊ ಈ ರೀತಿ ಕೊಟ್ಟವ್ರೆ. ಸೊ ಇದು ನನ್ನ ಗನ್ನು, ಹೆಲ್ಮೆಟು ನೋಡ್ಬೋದು ನೀವು. ಸೊ ಎಲ್ಲ ಮೊಬೈಲ್ ಒಳಗೆ ಆಡಾಡಿ ಬೇಸರ ಆಗೈತ್ರಿ. ಸ್ವಲ್ಪ ಈಗ ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ರಿಯಲಾಗಿ ಆಡ್ತಾಯಿದ್ದೀವಿ. ಸೊ ಬರ್ರಿ ಈ ಆ್ಯಕ್ಟಿವಿಟಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಮಜಾ ಬರೋದೈತಲ್ಲ. ಸೊ ನಾನು ರೆಡಿ ಆಗೀನಿ, ಚಿನ್ಮಯ್ ಸರ್ ಅವ್ರು ರೆಡಿ ಆಗಿದೆ, ಇನ್ನೊಬ್ರು ನಮ್ಮ ಬ್ರದರ್ ಅವ್ರು ಬರ್ತಿದ್ದಾರೆ. ಸೊ ಈಗ ಫುಲ್ಲು ರೆಡಿಯಾಗಿ ಡಗ ಅಂತೇಳಿ ಹೊಡೆಯೋ ಸುಮ್ಮ. ಸೊ ನೋಡ್ರಿ, ಸೊ ಈ ರೀತಿ ಇಲ್ಲಿ ಬುಲೆಟ್ಸ್ ಹಾಕಕತ್ತಾರೆ ರೀ. ಇದು ಚಿನ್ಮಯ್ ಸರ್ ಅವ್ರಿಗೆ ಬುಲೆಟ್ಸ್ ಹಾಕತ್ತಾರೆ. ಬುಲೆಟ್ಸ್ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಸೊ ಅವ್ನು ಶೂಟ್ ಮಾಡ್ಲಿಕ್ಕೆ ರೆಡಿ ಅದಾನ ಅಂತ ಅರ್ಥ. चलो चलो खाली हो गया, खाली खाली. ಈ ಥರ ರೆಡಿ ಆಗಿದ್ದು ರೀ. ಜಸ್ಟ್ ಗೇಮ್ ಮುಗಿಸಿದ್ವಿ. ನಾತ್ರ ಹಿಗ್ಗ ಮುಗ್ಗ ಹೊಡೆದ್ಬಿಟ್ಟಿನಿ. ಹಿಗ್ಗ ಮುಗ್ಗ ಹೊಡೆದ್ಬಿಟ್ಟಿನಿ. ಭಾರಿ ಮಜಾ ಇತ್ತು ಗೇಮು, ಭಾಳ ಮಸ್ತ್ ಎಕ್ಸ್ಪೀರಿಯನ್ಸು. ಮೊಬೈಲಾಗ ಆಡಿ ಬೇಸರ ಆಗಿತ್ತು. ಸ್ವಲ್ಪ ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರಿಯಲಾಗಿ ಆಡೀವಿ. ಬರ್ರಿ ಆಮೇಲೆ ಸಿಗ್ತೀನಿ ನಿಮಗೆ. ಇವನ್ನೆಲ್ಲ ಕಾಸ್ಟ್ಯೂಮ್ಸ್ ತೆಗೆದು ನಿಮಗೆ ಸಿಗ್ತೀನಿ. ಬಾಯ್. ಏನಾದ್ರು ಹೊಟ್ಟೆ ಸತ್ರಿ ಊಟಕ್ಕೆ ಬಂದಿದ್ವಿ. ಚೌಮೇನ್ ಆರ್ಡ್ರ್ ಮಾಡಿದ್ವಿ. ಈಗ ನಮ್ಮ ಚೌಮೇನ್ ಮಾಡೋಣ. ಈಗ ಹೋದ್ನಲ್ಲಿ ಅವನ ಚೌಮೇನ್ ಮಾಡಿದ್ದು. ಬಿಸಿ ಚೌಮೇನ್ ಬಂದೈತಿ. ಈ ಚೌಮೇನ್ ಜೊತೆಗಿಂತ ಒಳ್ಳೆ ವ್ಯೂ ಐತ್ರಿ ನೋಡ್ರಿ, ಮಸ್ತ್ ವ್ಯೂ. ಸೊ ಈ ನದಿ ಹೆಸರು ಬಂದ್ಬಿಟ್ಟು ಬಿಹಾಸ್ ನದಿ ಅಂತೇಳಿ. ಬಿಹಾಸ್ ನದಿ ಪಕ್ಕಕ್ಕೆ ನಾವು ಚೌಮೇನ್ ತಿನ್ನಕತ್ತೀವಿ. ಚೌಮೇನ್ ತಿಂದು ಆಮೇಲೆ ಸಿಗ್ತೀನಂತ. ಬಾಯ್. ಸೊ ಗಾಯ್ಸ್, ನಾವೆಲ್ಲ ಚೌಮೇನ್ ಎಲ್ಲ ತಿನ್ಕೊಂಬಂದು ಈಗ ನೆಕ್ಸ್ಟ್ ಕ್ಲಬ್ ಹೌಸಿಗೆ ಬಂದ್ವಿ. ಸೊ ಇದು ಕ್ಲಬ್ ಹೌಸ್ ಅಂತ. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ನಿಮಗೆ. 25 rupees ಫಾರ್ ಅಡಲ್ಟ್ಸ್ ಆ್ಯಂಡ್ 10 rupees ಫಾರ್ ಚೈಲ್ಡ್. ಸೊ ಇಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಗೇಮ್ಸ್ ಆಡ್ಬೋದು. ಸೊ ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟರೆ ಇಲ್ಲಿ ರಿಸೆಪ್ಷನಿಸ್ಟಲ್ಲಿ ಮತ್ತು ಗೇಮ್ಸ್ ಏನಾದ್ರು ಬೇಕಂದರೆ ನೀವು ಗೇಮ್ಸ್ ಆಡ್ಬೋದು. ಸೊ ಇಲ್ಲಿದೆ ನೋಡಿ, ಸೊ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಆಮೇಲೆ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸು, ಆಮೇಲೆ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡ್ ಕ್ರಾಫ್ಟ್ಸು ಅವೆಲ್ಲ ತೊಗೊಳ್ಬೋದು.
ಸೊ ಸ್ಪೆಷಲಿ ಫಾರ್ ಶಾಪಿಂಗ್ಸ್. ಓಕೆ, ಆಮೇಲೆ ಗೇಮ್ಸ್ ಬೇಕಂದರೆ ಗೇಮ್ಸ್ ಆಡ್ಬೋದು. ಸೊ ಈ ಕಡೆ ನಿಮಗೆ ಶಾಪಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಜ್ಯೂಸ್ ಆಗಿರ್ಬೋದು, ಫ್ರೂಟ್ಸು, ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್, ಓಕೆ, ಬಟ್ಟೆ, ಕ್ಯಾಪು ಎಲ್ಲ ಇದೆ. ಶಾಪಿಂಗ್ ಅಂಗಡಿಗಳಿದಾವೆ ಇಲ್ಲಿ, ಶಾಪಿಂಗ್ ಅಂಗಡಿಗಳಿದಾವೆ. ಸೊ ಶಾಲ್ಸು, ಸ್ವೆಟರ್ಸು, ಜಾಕೆಟ್ಸು, ಸೊ ಎಲ್ಲ ಇರ್ತವೆ. ನಮ್ಮ ಚಿನ್ಮಯ ಸರ್ ಏನೋ ಎನ್ಕ್ವೈರಿ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಶಾಪಿಂಗ್ ಮಾಡಿದ್ವಿ. ಸೊ ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್. ಸೊ ಅವ್ರು ಬಾರ್ಗೇನ್ ಮಾಡೋಕ್ಕೆ ಹೋದರೆ ಸೊ ಕಡಿಮೆ ರೇಟಿಗೆ ಕೊಡ್ತಾ ಇಲ್ಲ. ಕೊಟ್ಟಿದ್ದಾರ? ಸೊ ಇಲ್ಲಿ ಹಂಗೆ ಹೋದರೆ ಎಲ್ಲ ಶಾಪಿಂಗ್ ಅಂಗಡಿಗಳಿದಾವೆ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಕಡೆ ಹೊರಟಿದ್ರು. ಬಟ್ ಇಲ್ಲಿ ಒಂದು ಅದ್ಭುತವಾದ ಒಂದು ಕಲೆ ಕಂಡು ಬಂತು ನಮಗೆ. ಅದು ಏನಪ್ಪ ಅಂತಂದರೆ ಸೊ ನೇಮ್ ಪ್ಲೇಟ್ ಬರೆಯೋದು. ಸೊ ನೋಡಿ, ಈಗ ನಾನು ನೇಮ್ ಪ್ಲೇಟ್ ಬರೆಸ್ತಾ ಇದ್ದೀನಿ. ಸೊ ಅವ್ರ ಹ್ಯಾಂಡ್ ರೈಟಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ಬರೀತಿದಾರೆ ಅಂದ್ರೆ ಅವರು. ಸೊ ಆ್ಯಕ್ಚುಲಿ ಪಾಪ ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ರು. ಸೊ ಈ ಥರ ಇದೆ ಅವ್ರ ಅಂಗಡಿ, ಶಾಪ್, ಚಿಕ್ಕ ಶಾಪು ಈ ಥರ. ಸೊ ಅವ್ರಿಗೆ ಲೇಟ್ ಆಗಿತ್ತು, ಕ್ಲೋಸ್ ಮಾಡ್ಕೊಂಡು ಹೊಂಟಿದ್ರು. ಆದರೂ ಪಾಪ ನಮಗೋಸ್ಕರ ಕರ್ನಾಟಕದಿಂದ ಬಂದಿವೆ ಅಂತ ಪ್ರೀತಿ ತೋರಿಸಿ ಸೊ ಮತ್ತೆ ಓಪನ್ ಮಾಡಿ ನಮಗೆ ಈ ಕೆಲಸ ಮಾಡಿಕೊಡ್ತಿದ್ದಾರೆ. ಪಾಪ ಅವ್ರಿಗೆ ಕನ್ನಡ ಬರಲ್ಲ, ಸೊ ಆದರೂ ಸಹ ಟ್ರೈ ಮಾಡ್ತಿದ್ದಾರೆ ನಮಗೋಸ್ಕರ. ಸೊ ಈ ಕಲೆಗೊಂದು ನಾವು ಬೆಲೆ ಕೊಡಲೇಬೇಕಾಗುತ್ತೆ. ಸೊ ನಾವೀಗ ಬಂದೀವಿ ಮಾಲ್ ರೋಡ್, ಮನಾಲಿ ಒಳಗೆ. ದ ಮೋಸ್ಟ್ ಫೇಮಸ್ ಮಾಲ್ ರೋಡ್ ಅಂತೆಲ್ಲ ಕೇಳ್ತೀರಿ ಮನಾಲಿ ಒಳಗೆ, ಅಲ್ಲಿ ಬಂದಿದ್ವಿ. ಸೊ ಇಲ್ಲಿ ಪಾನಿಪುರಿ ಕಂಡೂರಿ. ಸೊ ಮನಾಲಿ ಒಳಗೆ ಹೆಂಗೆ ಪಾನಿಪುರಿ ಹೆಂಗಿರ್ತಾವೆ ಅಂತ ತಿನ್ನೋಕೆ ಟೇಸ್ಟ್ ಮಾಡೋಣ ಅಂತೇಳಿ ಬಂದ್ವಿ. ಸೊ ಮಸ್ತ್ ಕೊಟ್ಟಿದ್ರಿ ಪಾನಿಪುರಿ. ಅದ್ರ ಜೊತೆಗೆ ಏನು ಸುಕ್ಕ ಪೂರ್ಣಿ ತಿಂದ್ವಿ, ಚೆನ್ನಾಗಿತ್ತು. ಸೊ ಈಗ ತಿಂದು ಮತ್ತೆ ನೆಕ್ಸ್ಟ್ ಏನು ಶಾಪಿಂಗ್ ಏನು ಮಾಡಬೇಕು ಏನು ಎತ್ತ ಅಂತೆಲ್ಲ ನೋಡ್ಕೊಂಡು ಹೋಗ್ತೀವಿ. ಸೊ ಇದು ಮಾಲ್ ರೋಡ್ ಅಂತ. ಬರ್ರಿ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ನಿಮ್ಗೆ. ಹೋಗೋಣ ಅಂತ. ಶಾಪಿಂಗ್ ಬಂದಿದ್ದೀವಿ ರೀ. ಈ ಥರ ಎಲ್ಲ ಜಾಕೆಟ್ ನೋಡತ್ತೀವಿ. ಮಸ್ತ್ ಮಸ್ತ್ ಜಾಕೆಟ್ಸ್ ಅದಾವು. ನಮ್ಮ ಚಿನ್ನ ಅವರು ಏ ಬಾಲ ಆ ಬಾಲ ಅಂತೇಳಿ ಒಟ್ಟು ಹಿಂದಿ ಒಳಗೇನೋ ಮ್ಯಾನೇಜ್ ಮಾಡತ್ತಾರ. ಭಾರಿ ಬರೋದು. ಸೊ ಈಗೇನು ಮಾಲ್ ರೋಡ್ ಬಂದಿವಲ್ರಿ, ಮಾಲ್ ರೋಡ್ ಒಳಗೆ ಎಲ್ಲ ಶಾಪಿಂಗ್ ಮಾಲು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ನಮ್ಮ ಹುಬ್ಳಿ ನ್ಯಾಷನಲ್ ಮಾರ್ಕೆಟ್ ಹೆಂಗೆ ಕಾಣತೈತಿ. ಸೊ ನಮಗೆ ಇಲ್ಲಿ ಹುಬ್ಳಿ ನ್ಯಾಷನಲ್ ಮಾರ್ಕೆಟ್ ಹಂಗೆ ಅನ್ಸಾಕತೈತಿ ಇಲ್ಲಿ ಒಳಗೆ ಬಂದಾಗ. ಬಟ್ ಏನಪ್ಪ ಅಂತಂದ್ರೆ ನೀವು ಪರ್ಚೇಸ್ ಮಾಡಿದ್ರು ಭಾಳ ಹುಷಾರಿಂದ ಡೀಲ್ ಮಾಡಬೇಕು, ಭಾಳ ಹುಷಾರಿಂದ ಬಾರ್ಗೇನ್ ಮಾಡಬೇಕು. ಇಲ್ಲ ಅಂದರೆ ಮುಂಡ ಮುಚ್ಚಿ ಕಳಿಸ್ಬಿಡ್ತಾರೆ ಅಷ್ಟೇ. ಅವರು 1,000 ಹೇಳಿದ್ರೆ ನೀವು ಅಟ್ಲೀಸ್ಟ್ 400 ರೂಪೀಸ್ ಇರೋ ಕೇಳ್ಬೇಕು. ಇಲ್ಲ ಅಂದರೆ ಕಾಮ್ ಖತಮ್ ದುಕಾನ್ ಬಂದು. ಸೊ ಹಂಗೆ ಅಲ್ಲಿ ರೋಡಲ್ಲಿ ಬರುವಾಗ ನೋಡ್ರಲ್ಲಿ ಬಿಸಿ 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 ಜಾಮೂನು ನೋಡ್ಬೋದು ನೀವು. ನೋಡಿದ್ರೆ ಬಾಯಾಗ ನೀರು ಬರತ್ತವ್ರಿ. ನಾ ಚೆರ್ರಿ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಇಟ್ಸ್ ನಾಟ್ ಎ ಚೆರ್ರಿ, ಇಸ್ ಜಾಮೂನ್ ಸ್ವೀಟ್ಸ್. ಬಿಸಿ 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 ಜಾಮೂನು. ನಮ್ಮ ಚಿನ್ನವ್ರು ಹಂಗೆ ನೋಡ್ರಿ ಹೆಂಗೆ ತಿಂತವ್ರು ಹಂಗೆ. ಸೊ ಜಾಮೂನ್ ಆಯಿತು. ಈ ಜಾಮೂನ್ ಜೊತೆ ಹಂಗೆ ಇಲ್ಲಿ ಪಾನ್ ಕಟ್ಟಿಸ್ಕೊಳ್ತಿದ್ವಿ, ಫ್ರೆಶ್ ಪಾನ್. ನಮ್ಮ ಬೈ ಫ್ರೆಶ್ ಪಾನ್ ಮಾಡ್ದವ್ರೆ. ಸೊ ಈಗ ರೂಮಿಗೆ ಹೋಗಿ ಊಟ ಮಾಡ್ಕೊಂಡು ಫ್ರೆಶ್ ಪಾನ್ ತಿಂದು ಮಲ್ಕೊಂಬಿಟ್ರೆ ಮುಗೀತು. ಫಸ್ಟ್ ಡೇ ಆಫ್ ಮನಾಲಿ ಮುಗೀತು. ಮಾಡ್ರಲ್ಲಿ ಜಸ್ಟ್ ನಾವಿಲ್ಲಿ ಜಾಮೂನ್ ತಿಂದ್ವಿ. ಸೊ ಜಾಮೂನ್ ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಚಾಟ್ ಸೆಂಟ್ರಿಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ನೋಡ್ರಿ, ಸೊ ವೆರೈಟಿ ಚಾಟ್ಸ್ ಇರ್ತಾವೆ. ಸೊ ನಾವು ತಿಂತಿರ್ತೀವಿ, ನಮ್ಮ ಕರ್ನಾಟಕದಾಗೆಲ್ಲ ತಿಂತಿರ್ತೀವಿ. ಸೊ ಇದು ಬ್ರೆಡ್ ಪಕೋಡ, ಆಮೇಲೆ ಇದು ಬಂದ್ಬಿಟ್ಟು ಯಾವುದೋ ಆಲೂ ಚಾಟ್, ಸಮೋಸ ಆ್ಯಂಡ್ ಪಾನಿಪುರಿ. ನಾವು ತಿಂತಿರೋದು ಇದು ಪಾಪಡಿ ಚಾಟ್ ಅಂತೇಳಿ. ಸೊ ಪಾಪಡಿ ಚಾಟ್ ನಾವೆಲ್ಲ ತಿಂತಿರ್ತೀವಿ. ಈ ಕಡೆ ಸ್ಪೂನ್ ಎಲ್ಲ ನೋಡಕ್ ಹೋಗ್ಬೇಡ್ರಿ, ನಾವು ಒಮ್ಮೆ ತಿನ್ನೋ ಪಾಪಡಿ ಚಾಟ್ ಸರಿ ಟೇಸ್ಟ್ ಮಾಡೋಣ ಅಂತೇಳಿ. बहुत बढ़िया है. ಸುಮ್ಮನೆ ಸರ್ ನಿಮಗೆ ಹೆಂಗೆ ಅನಿಸುತ್ತೆ? ಕರ್ನಾಟಕದ ತಿನ್ನೋಕ್ಕೂ ಇಲ್ಲಿ ತಿನ್ನೋಕ್ಕೂ ಏನು ಡಿಫ್ರೆನ್ಸ್?
ಕರ್ನಾಟಕದಾಗ ತಿನ್ನಕತ್ತಾಗ ಕನ್ನಡನ ಮಾತಾಡ್ತೀನಿ, ಇಲ್ಲಿ ಬಂದು ಕನ್ನಡ ಮಾತಾಡ್ತೀನಿ, ನಂಗೆ ಏನೂ ಗೊತ್ತಿಲ್ಲ. ಆಯ್ತು ಕನ್ನಡ ಬಿಡು, ಕನ್ನಡ ಎಲ್ಲೋದ್ರೂ ನಾವು ಕನ್ನಡ ಬಿಡಂಗಿಲ್ಲ. ಟೇಸ್ಟ್ ಬಗ್ಗೆ ಕನ್ನಡ ಎಷ್ಟು ಗಿಚ್ ಪಚ್ ಇಲ್ಲಿದಲ್ಲ ಬೆಂಕಿ. ಸೊ ಇಲ್ಲಿಂದ ಅಲ್ಲಿ ಬಂದು ಮಾಡಿ ಕೊಡ್ತಿರ್ತಾರೆ ಅಲ್ಲಿ ತಿಂತೀವಿ. ಸೊ ಇಲ್ಲಿ ಸೊ ಯಾವ ಜಾಗದಾಗ ಮಾಡ್ತಿರ್ತಾರೆ ಅಲ್ಲಿ ಬಂದು ತಿನ್ನೋದು ಭಾರಿ ಮಜಾ ಇರ್ತದೆ. ಸೊ ನಮ್ಮ ಚಿನ್ನವರು ಸ್ವಲ್ಪ ರಚ್ಚಿಗೆ ತಿನ್ನಂಗಿಲ್ಲ ಅಂದ್ರೆ ಅದು ಮತ್ತೆ ತಿನ್ನಾಗತ್ತಾರೆ. ಒಂದೇ ಪೀಸ್ ಟೇಸ್ಟ್ ಮಾಡ್ತಾರೆ, ಒಂದೇ ಪೀಸ್ ಟೇಸ್ಟ್ ಮಾಡ್ತಾರೆ ಅಂತೇಳಿ ದನ ಜನ ತಿನ್ನಾಗುತ್ತೆ. ಏನಂದ್ರೆ ತಿನ್ನೋದು ಹಿಂಗೆ ಅನ್ನೋದ್ರಿ ಜಡಿಯೋದ್ರಿ. ಈಗ ಅಲ್ಲಿ ಊಟ ಬೇಡ ಅಂದನ ಅಲ್ಲಿ ತೋರಿಸ್ತಾನಂತೆ ನಮ್ಗೆ ಹೆಂಗೆ ಊಟ ಮಾಡ್ತಾನೆ ಅಂತೇಳಿ. फोन पे है क्या भाई? नहीं सर, क्यों नहीं? मोबाइल का शौक नहीं सर, अच्छा लगता, काम नहीं करता इसकी वजह क्यों मोबाइल से क्या होता है? से। पर्सनली काम में दिक्कत हो जाती है, मोबाइल से चलाते रहोगे, जैसे ये कि चला रहे, कस्टमर लौट गया इधर से सीधा चला गया, फिर अच्छा लगता है, अच्छा नहीं लगता, इसीलिए काम को ध्यान देता हूँ, काम को अपने काम पर पूरा ध्यान रखता. ಸುಬ್ಬ ಭಯ वेलकम ಥ್ಯಾಂಕ್ ಯು. वेलकಮ್. ನೋಡಿ ಗಾಯ್ಸ್, ಅವ್ರು ಏನು ಹೇಳಿದ್ರು ಕೇಳಿದ್ರಲ್ಲ. ಸೊ ಮೊಬೈಲ್ ಇದ್ದರೆ ಎಷ್ಟು ಅದು ನಮ್ಮನ್ನು ಡೈವರ್ಟ್ ಮಾಡ್ತೈತೆ ಅಂತ ಹೇಳೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರು. ಸೊ ನಾವು ಇಲ್ಲಿ ಕ್ಯಾಶ್ ಇರಲ್ಲ ಅಂತ ಫೋನ್ಪೇ ಕೇಳಿದ್ವಿ, ಸ್ಕ್ಯಾನರ್ ಕೊಡ್ರಿ ಅಂತೇಳಿ. ಬಟ್ ಅವ್ನು ಒಂದು ಮಾತಂದ, ಫೋನ್ ರಖನೆ ಶೋಕ್ ಮೇರೆ ಪಾಸ್ ನೈ ಅಂತಂದ. ಸೊ ಯಾಕಪ್ಪ ಅಂತ ಕೇಳಿದ್ರೆ ಫೋನ್ ಇದ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ, ಕೆಲಸ ಮಾಡೋಕ್ಕಾಗೋದಿಲ್ಲ, ಡೈವರ್ಟ್ ಆಗುತ್ತೆ ಮೈಂಡು. ಆಮೇಲೆ ಒಂದು ಎಕ್ಸಾಂಪಲ್ ತೋರಿಸಿ ಹೇಳಿದವ, ಟಚಪ್. ಸೊ ನೋಡಿರಿ, ಹಿಂಗಿರ್ಬೇಕಿದ್ರೆ ಎಲ್ಲರೂ ಫೋನ್ನಾಗ ಮುಳುಗಿರ್ತಾರೆ. ಇವನು ನಾನು ಕೂಡ ಮತ್ತು ಫೋನ್ ನೋಡತ್ತ ನೋಡಿ ಯೂಟ್ಯೂಬ್. ಹಂಗಲ್ಲ ಮಚ್ಚ, ಅವ್ರಿಗೆ ಹೇಳಾಕತ್ತೀನಿ. ಅಲ್ಲ ಇವ್ರಿಗೆ ಹೇಳತ್ತೀನಿ, ಇವ್ರು ಯೂಟ್ಯೂಬ್ನಾಗ ಅಲ್ಲ ಫೋನ್ದಾಗ ಅಲ್ಲ ನೋಡತ್ತೀನಿ ಬ್ಲಾಗ್ನ. ಸೊ ಅವ್ರು ನೋಡ್ರಿ, ಸೊ ಅವ ಅಂದ ಫೋನ್ ಇದ್ರೆ ಯಾವ ಕೆಲಸನೂ ಆಗಲ್ಲ ಅಂತೇಳಿ. ಸೊ ಅದು ಭಾಳ ಇಷ್ಟ ಆಯ್ತು. ಹಂಗೆ ನಿಮ್ಗೆ ಸೊ ನಾನು ಫೋನ್ ಯೂಸ್ ಮಾಡಲ್ಲ, ನನ್ನ ಹಂಗೆ ಇರ್ರಿ. ಇವಾಗ ಫೋನ್ನಾಗ ಬಿದ್ದಿರೋದು ನೀವು ಈಗ ಹೋದ ತಕ್ಷಣ ಫೋನ್ನಾಗೆ. ಯಾರ ಕಡೆ ಐಫೋನ್ ಐತೆ? ಐಫೋನ್ ಐತಿ, ಸ್ಯಾಮ್ಸಂಗ್ ಐತಿ, ಓಪೋ ಐತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫೋನ್ ಐತೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಆಯ್ತು ಹಂಗಾರೆ ನಾಳೆಯಿಂದ ಕೀಪ್ಯಾಡ್ ಇಡು, ಜಸ್ಟ್ ಮಾತಾಡೋಕ್ಕಷ್ಟೇ ಯೂಸ್ ಮಾಡಿ. ಈಗ S22 ತೊಗೊಂಡ ತಕ್ಷಣ ನಾನು ಭಾಳ ಯೂಸ್ ಮಾಡೋದು ಬಿಟ್ಬಿಡ್ತೀನಿ. ಈಗ ನಾನು ಅಷ್ಟೇ ಐಫೋನ್ ತೊಗೊಂಡಿನಿ ಅಂದ್ರೆ ನಾನು ದೊಡ್ಡ ಸೌಕರ್ಯ ಅಲ್ಲ. ಅದ್ರಾಗಿರೋ ಫೀಚರ್ಸ್ ಆಗಲಿ ಯೂಸೇಜಸ್ ನೋಡ್ಕೊಂಡು ನಾವು ತೊಗೊಂಡಿದ್ದೀನಿ. ಫೋನ್ ಯೂಸ್ ಮಾಡಬಾರ್ದು ಅಂತ ಈಗ ಐಫೋನ್ ಸ್ಯಾಮ್ಸಂಗ್ ಅಂತ ಹೇಳಕ್ಕೆ ನಾವು ಈ ಫೋನ್ ಇರ್ಲಿಕ್ಕಂದ್ರೆ ಈ ಥರ ವ್ಲಾಗ್ ಹೆಂಗೆ ಮಾಡೋಕ್ಕಾಗಿತ್ತು ಹೇಳಿ? ಹೌದಾ ಗಾಯ್ಸ್? ಒಂದು ಮಾತು ಕೇಳಬೇಡ್ರಿ, ಇಷ್ಟತನ ಒಂದು ಮಾತು ಕೇಳಿ ಸಾಕಾಗಿ ಹೋಗಿರ್ತೈತಿ. ಸೊ ನನ್ನ ಮಾತು ಕೇಳ್ರಿ ಅಂತ ಯಾರಿಗೂ ಹೇಳಕತ್ತಿಲ್ಲ. ಮುಕ್ಕೋರಿ. ಸೊ ಅವ್ರು ಒಂದು ಮಾತು ಹೇಳಿದ್ರೆ ಅದು ಭಾಳ ಇಷ್ಟ ಆಯ್ತು, ಅದು ನಿಮಗೂ ಕೇಳಿಸಿದೆ ಅಷ್ಟೇ. ಸೊ ನೋಡ್ರಿ, ರಾತ್ರಿ 10 ಗಂಟೆಗೆ ಬಂದೈತಿ, ಆದ್ರೂ ಮಾಲ್ ರೋಡ್ ಇಷ್ಟು ರಶ್ ಐತಿ. ಸೊ 11-11:30 ಇದೆಲ್ಲ ಕ್ಲೋಸ್ ಆಗುತ್ತೆ ರೀ, ಅವಾಗ ಯಾರೂ ಇರೋಂಗಿಲ್ಲ. ಸೊ ಇದೇ ಫೇಮಸ್ ಮಾಲ್ ರೋಡ್ ಅಂತೇಳಿ ಮನಾಲಿ ಒಳಗೆ. ಈಗ ನಾವು ಮಾಲ್ ರೋಡ್ ಮುಗಿಸ್ಕೊಂಡು ರೂಮಿಗೆ ಹೊಂಟೀವ್ರಿ. ಟೈಮು 10-10:30 ಆಗಿ ಬಂದೈತಿ. ಸೊ ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದು ನಾವು ನೆಕ್ಸ್ಟ್ ಸ್ಪಾಟ್ ನೋಡ್ಲಿಕ್ಕೆ ಹೋಗ್ಬೇಕು. ಸೊ ಇಷ್ಟೊತ್ತನ ಅಡ್ಡಾಡ್ ಭಾಳ ಸುಸ್ತಾಗೈತಿ. ಈಗ ಹೋಗಿ ಮಸ್ತ್ ಊಟ ಮಾಡಿ ಮಕ್ಕಳೋದ್ರಿ, ನಮ್ದಾರಿ ಕೆಲಸ ಮಾಡಿ. ಸೊ ಒಂದು ಹೇಳ್ತೀನಿ, ಮಾಲ್ ರೋಡ್ ಒಳಗೆ ಹೆಂಗಿತ್ತು, ಏನು ಎಕ್ಸ್ಪೀರಿಯನ್ಸ್, ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಫಸ್ಟ್ ಆಫ್ ಆಲ್ ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಐತಿ. ಭಾಳ ಅಂದ್ರೆ ಟೈಮ್ ಹೋಗ್ತೈತಿ ಹುಡ್ಕಕ್ಕೆ. ಟೈಮು ಹಂಗೆ ಹೋಗುತ್ತೆ ರೀ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಚಾಲೂ ಮಾಡಿದ್ದು, ಹಂಗೆ ಕಣ್ಣು ತಂಪು 3 ಗಂಟೆಯಿಂದ ಚಾಲೂ ಮಾಡಿದ್ದು ಮಧ್ಯಾಹ್ನ ಶಾಪಿಂಗ್ ಮಾಡೋಕ್ಕೆ. ಇನ್ನೂವರೆಗೂ ಇಲ್ಲೇ ಅಡ್ಡಾಡತ್ತೀವಿ ರೀ ಶಾಪಿಂಗ್. ಹಂಗೆ ನೋಡೋದು ಅದು ಚಲೋ ಐತೆ ಅಂತ ನೋಡೋದು, ಇದು ಚಲೋ ಐತೆ ಅಂತ ನೋಡೋದು, ಬಟ್ ಏನೂ ತೊಗೊಳ್ಳಿಲ್ಲ. ಸರ್ ನಮ್ಗೇನು ಅವಶ್ಯಕತೆ ಐತಲ್ಲ, ತಗೊಂಡನ 5,000 ಒಂದು ಅಂಗಡಿ ಒಳಗೆ ಇಲ್ಲ ಬ್ರೋ, ಏನು ನೀಡ್ ಐತಲ್ಲ ಅದನ್ನು ತೊಗೊಂಡಿವಿ ಅಷ್ಟೇ. ಬಟ್ ಭಾಳ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ರೀ. ಸಿಕ್ಕಾಪಟ್ಟೆ ಸೊ ಬಾರ್ಗೇನಿಂಗ್ ಸ್ಕಿಲ್ಸ್ ಭಾಳ ಚಂದಾಗಿರ್ಬೇಕು. ಸೊ ಹೆಣ್ಮಕ್ಳಿದ್ರೆ ಭಾಳ ಬಾರ್ಗೇನಿಂಗ್ ಸ್ಕಿಲ್ಸ್ ಭಾಳ ಚಂದ ಇರ್ತಾವೆ. ಸೊ ನಾವು ಬಂದ್ರೆ ಹೆಂಗಿರುತ್ತೆ ಅಂದ್ರೆ, ಒಂದು ರೇಟ್ 1,000 ರೂಪಾಯಿ ಹೇಳ್ತಾರೆ, ನಾವು ಒಂದು 800 ರೂಪಾಯಿ ಕೇಳ್ತೀವಿ. ಅವು ಹೆಂಗಿರ್ತಾವಪ್ಪ ಅಂದ್ರೆ 300-400 ರೂಪಾಯಿ ಕೇಳೋಂಗಿರ್ತಾವೆ, ನಾವು 800 ರೂಪಾಯಿ ಕೇಳ್ತೀವಿ. ಸೊ ಹಿಂಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು, ಅಂದ್ರೆ ಇಲ್ಲಿ ನಾವು ಶಾಪಿಂಗ್ ಮಾಡೋಕ್ಕೆ ಸಾಧ್ಯ ಆಗೈತಿ. ಇಲ್ಲಾಂದ್ರೆ ಇಲ್ಲಿ ಮುಂಡ ಮುಚ್ಚಿ ಕಳಿಸ್ಬಿಡ್ತಾರೆ ರೀ. ನೀವು ಬಾರ್ಗೇನಿಂಗ್ ಸ್ಕಿಲ್ಸ್ದು ಒಂದು ಬುಕ್ ಐತಿ ಸ್ಟಾಪ್ ಒಂದು, ಅದನ್ನು ಓದ್ಕೊಂಬರ್ರಿ. ನೀವು ಅದನ್ನು ಮಾರತಮ್ಮ ಪ್ರಮೋಷನ್ ಮಾಡ್ಕೊಂಡ್ರು, ಏನೋ ಪರ್ಚೇಸ್ ಮಾಡಿದ್ರು, ನಾನು ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಮತ್ತು ಇದು ಮಾಲ್ ರೋಡು ಏನು ಸ್ಪೀಡ್ ಹೊಡಿತಾರೆ ಗಾಡಿ ಇಲ್ಲೆಲ್ಲ. ನಾನು ಬೆಳಗ್ಗೆ ನೋಡತ್ತೀನಿ, ಸಿಕ್ಕಾಪಟ್ಟೆ ಸ್ಪೀಡ್ ಗಾಡಿಗಳೆಲ್ಲ ಇರೋದಿಷ್ಟು ರೋಡ್. ಆ ರೋಡ್ ಒಳಗೆ ಹೆಂಗೆ ಬೇಕಂಗೆ ಗಾಡಿ ಹೊಡಿತಾರೆ. ಇರಲಿ, ನಾವೇನು ಮಾಡೋಕ್ಕಾಗಲ್ಲ, ಬೇರೆ ಜಾಗಕ್ಕೆ ಬಂದು ಅಂದ್ಮೇಲೆ ನಾವು ಸೈಲೆಂಟ್ ಇರ್ಬೇಕಾಗುತ್ತೆ. ಸೊ ಈಗ ಓಕೆ, ಸೊ ಇಷ್ಟಂತೂ ಐತ್ರಿ ಮಾಲ್ ರೋಡ್ನಾಗ.
ಇದು ಬಿಟ್ರೆ ಮತ್ತೇನಿಲ್ಲ. ಸೇಮ್ ನಮ್ಮ ಹುಬ್ಳಿ ನ್ಯಾಷನಲ್ ಮಾರ್ಕೆಟ್ ಏನೈತಲ್ಲ ರೀ ಹಂಗೆ ನೋಡ್ದಂಗೆ ಆಗುತ್ತೆ. ಅದು ಬಿಟ್ರೆ ಮತ್ತೇನಿಲ್ಲ. ಸೊ ಇಲ್ಲಿಗಿಂತ ಅಲ್ಲಿ ತೊಗೊಳೋದ ಚಲೋ. ಏನೋ ಇಲ್ಲಿ ಬಂದೀವಿ ಅಂತೇಳಿ ಮೆಮೊರಿಗೆ ಸ್ವಲ್ಪ ಏನಾರ ಸಾಮಾನು ತೊಗೊಂಡು ಹೋಗ್ಬೇಕಷ್ಟ. ಅದು ಬಿಟ್ರೆ ಬೇರೆ ಏನು ಮುಟ್ಟಕ್ಕೆ ಹೋಗ್ಬಾರ್ದು. ನಮ್ಮ ಕರ್ನಾಟಕದಾಗ ಮಸ್ತ್ ಬಟ್ಟೆ ಆಗಿರ್ಬೋದು ಎಲ್ಲ ಸಿಗ್ತಾವ್ರಿ ಬ್ರ್ಯಾಂಡೆಡ್. ಇಲ್ಲಿ ಏನು ಅಂತ ಪರಿ ನನಗೇನು ಹೊಸದಂತ ಏನು ಅನಿಸಿಲ್ಲ. ನಮಗೇನು ಹೊಸದು ಅನ್ಸುತ್ತಿಲ್ಲ ಅವನು ಮಾತ್ರ ನಾವು ತೊಗೊಂಡಿವಿ. ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಓಕೆ, ಸೊ ಇಷ್ಟಿದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೂಮಿಗೆ ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಮಲ್ಕೊಂಡ್ರೆ ಮತ್ತೆ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಆಮೇಲೆ ಈಗ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ಒಂದು 5 ಡಿಗ್ರಿ ಐತೆ ಅನ್ಸುತ್ತೆ, ಅಷ್ಟು ಚಳಿ ಐತ್ರಿ. ಮಸ್ತ್ ಹೋಗಿ ಬಿಸಿನೀರಲ್ಲೇ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಮುಗೀತು. ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದು ನಾವು ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ಬೇಕು. ನೆಕ್ಸ್ಟ್ ಸ್ಪಾಟ್ ಯಾವುದು ಅಂತ ನಮ್ಗೆ ನಾಳೆ ತೋರಿಸ್ತೀನಿ. ಸಿಗೋಣ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಇಲ್ಲಿ ಭಾಳ ಫ್ಯಾನ್ಸ್ ಆಗ್ಯಾರ ರೀ ಅವ್ನು. ಏನಿಲ್ಲ ರೀ ಹಿಂಗೆ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂತ ಹೊಕ್ಕೇನಲ್ರಿ. ಸೊ ಅವ್ರಿಗೆ ಒಂಥರ ಭಾಳ ಹೆಂಗೆ ನೋಡಾತಾವ ಇವೇ ಹೋಮರ ಹಿಂಗೆ ಅಡ್ಡಾಡತ್ತ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಅಂತೇಳಿ ನೋಡಕತ್ತಾರ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸೊ ಈಗ ನಮ್ಮ ಕ್ಯಾಬ್ ಬರುತ್ತೆ. ಕ್ಯಾಬ್ನ ನಾವು ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಸಿಗ್ತೀನಂತ ಇಲ್ಲ, ರೂಮ್ಗೆ ಹೋಗಿ ಏನು ಸಿಗೋದಿಲ್ಲ. ನಾಳೆ ಸಿಗ್ತೀನಿ ನಿಮಗೆ. ಈಗ ಸಾಕಾಗೈತಿ, ಹೋಗಿ ಊಟ ಮಾಡಿ ಮಕ್ಕೋತೀವಿ. ನಾಳೆ ಸಿಗ್ತೀವಿ. ನೋಡ್ರಿ ಸೊ ಬಾಯ್, ಗುಡ್ ನೈಟ್, ಟೇಕ್ ಕೇರ್.